ವೀಕ್ಷಕರ ದಿನಾಂಕ 29/1/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪುರಸಭೆಯಲ್ಲಿ ಎರಡನೇ ಸಾಮಾನ್ಯ ಸಭೆ ನಡೆಯಿತು. ಪುರಸಭೆಯ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಹುತೇಕ ಸಾರ್ವಜನಿಕರ ಹಿತಾಸಕ್ತಿಯ ಬಗ್ಗೆ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ರವರು ಮಾತನಾಡಿ, ಶುದ್ಧ ಕುಡಿಯುವ ನೀರು ಸೇರಿದಂತೆ ಚರಂಡಿ ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಬಗ್ಗೆ ಕಾಳಜಿ ವಹಿಸುತ್ತೇವೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರ ಸಮಸ್ಯೆಯಾಗಲಾರದಂತೆ ಎಚ್ಚರ ವಹಿಸಿ ಸರ್ವ ಸದಸ್ಯರು ಶ್ರಮಿಸಬೇಕು ಎಂದರು. ಸಭೆಯಲ್ಲಿ ವಿಶೇಷವಾಗಿ ಕುಡಿಯುವ ನೀರಿನ ಬಗ್ಗೆ ಚರ್ಚೆಯಾಗಿದ್ದು, ಮುಂದಿನ ದಿನಮಾನಗಳಲ್ಲಿ 2-3 ದಿನಕ್ಕೆ ಒಂದು ಸಾರಿ ನಾರಿಹಳ್ಳದಿಂದ ನೀರು ಬಿಡುವ ಮುನ್ನ ಪ್ರತಿ ವಾರ್ಡಿನಲ್ಲಿ ಆಯಾ ವಾರ್ಡಿನ ಸದಸ್ಯರ ಗಮನಕ್ಕೆ ತಂದು ನೀರು ಬಿಡುವ ಕಾರ್ಯ ನಡೆಯಲಿದೆ ಮತ್ತು ಸಂಡೂರಿನ ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮತ್ತು ಚರಂಡಿ ವ್ಯವಸ್ಥೆ, ಪೌರ ಕಾರ್ಮಿಕರ ಹಿತಾಸಕ್ತಿಯ ವಿಚಾರ ಸೇರಿದಂತೆ ಇತ್ಯಾದಿಗಳ ಸುದೀರ್ಘ ಚರ್ಚೆ ನಡೆಯಿತು. ಸಭೆಯಲ್ಲಿನ ಮುಖ್ಯ ಚರ್ಚೆಗಳಲ್ಲೊಂದಾದ ಕುಡಿಯುವ ನೀರಿನ ಬಗ್ಗೆ ಸದಸ್ಯರಾದ LH ಶಿವಕುಮಾರ್ ರವರು ಮಾತನಾಡುವ ಸಂದರ್ಭದಲ್ಲಿ ಕೆಲವು ಸದಸ್ಯರು ಸಭೆಗೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿರುವ ಬೇಜವಾಬ್ದಾರಿತನ ಕೂಡ ಸಭೆಯಲ್ಲಿ ಕಂಡಿದ್ದು ಸಭೆಗೆ ಅಗೌರವ ತೋರಿದಂತಿತ್ತು. ಮುಂದಿನ ಸಭೆಯಲ್ಲಿ ಈ ರೀತಿ ಬೇಜವಾಬ್ದಾರಿತನ ತೋರದೆ ಸಭೆಯ ಶಿಸ್ತು ಕಾಪಾಡಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಲತಾ ಉಜ್ಜಪ್ಪ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ಜಯಣ್ಣ, ಇಂಜಿನಿಯರ್ ಅನ್ನಪೂರ್ಣರವರು ಸೇರಿದಂತೆ ಎಲ್ಲ ವಾರ್ಡಿನ ಸರ್ವ ಸದಸ್ಯರು ಹಾಜರಿದ್ದರು. ವರದಿಗಾರರು KK ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇನ್ನೊಂದು ಪ್ರಾಬ್ಲಮ್ ಗೊತ್ತಾ, ನೀವು 1 ತಾಸು ಕೊಡ್ತೀನಿ ನಮ್ಗೆ 4 1 ನಿಮಿಷ ಆ ನೀರು ಬಿಟ್ಟಾಗೆ ಕರೆಂಟ್ ಹೋಗಿರ್ತತೆ. ಬಟ್ಟೆ ವಾಶ್ ಮಾಡಬೇಕು, ನಮ್ಮ ವಾಶ್ ಮಾಡಬೇಕು. ಎಲ್ಲಿ ಮಾಡೋಣ ಮತ್ತೆ ಎಲ್ಲಿ ಮಾಡಬೇಕು? ಹೇಳ್ತಿರೋದು ಜನರ ಸಮಸ್ಯೆ ಹೇಳ್ತಾ ಇದ್ದೀವಿ. ಬಟ್ ಹೇಳ್ತಿರೋದು ನೀರು ಬಿಡೋ ಟೈಮಲ್ಲಿ ಆ ಸದಸ್ಯರಿಗೆ ಒಂದು ಮಾತು ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಈಗ ಅದರ ಬಗ್ಗೆ ಮಾಡ್ತಾ ಮಾತು ನಮ್ಮಲ್ಲಿ 4 ಟ್ಯಾಂಕ್ ಇದೆ. ಅದ್ರ ಜೊತೆಗೆ ಹಿಂದೆ ಹೆಂಗಾಗಿತ್ತು ಗೊತ್ತಿಲ್ಲ. ಈಗ ನಾವು ರೆಕಾರ್ಡ್ ಪ್ರಕಾರ ನಾವು ಗೊತ್ತಿಲ್ಲ. ಬಂದು ನೋಡಿದಾಗ ಆಫೀಸಿನಲ್ಲಿ ಆರೋಗ್ಯ ಇಲಾಖೆ ಅಂತಿದೆ, ಮನೆಗಳಿದ್ದಾವೆ. ಇನ್ನು ಬಸ್ ಸ್ಟ್ಯಾಂಡ್ ಆಗೋವರೆಗೂ ಬಿಟ್ಟು ಈ ಖಾಲಿ ಮನೆಗೆ ನಾರಾಜ್ ಮಾಡ್ಬೇಕು. ಈಗ ನಾನು ಆದೇಶ ಕೊಟ್ಟು ನಾಳೆ ಟೆಂಡರ್ ಮೇಲೆ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ಈಗ ಬಾಕಿ ಅಷ್ಟೇ ವಿರೇಶಣ್ಣ 20% ಅಂತ ಹೇಳ್ತಿದ್ವಲ್ಲ, ಅದು ಸ್ವಲ್ಪ ರಿವೈಸ್ ಮಾಡಿ ಯಾವ ತರ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಚೇಂಜಸ್ ಮಾಡೋದು ಡ್ರಾಫ್ಟ್ ಮಾಡಿ ಕೊಡಿ. ಅದು ಡಿಸ್ಕಸ್ ಮಾಡಿ ನಮ್ಮ ಲಾಭ ಬರಬೇಕು. ಆ ತರ ಜನರಿಗೆ ಕೂಡ ತೊಂದರೆ ಭಾರ ಆಗಬಾರ್ದು. ಆ ತರ ಡೈಲಿ ಮಾಡಲ್ಲ ಸರ್. ಯಾವ ವರ್ಷಕ್ಕೆ ಅಲ್ಲ ಹೇಳಿ ಕಡಿಮೆ ಮಾಡ್ತೀನಿ. ನಮ್ದು ಜಾಸ್ತಿ ಒಂದು ನಿಖರವಾಗಿ ಆಗೋವರೆಗೂ ಈ ಗಿಡವನ್ನು ಏನ್ ಮಾಡಿದೀವಿ, ಟೆಂಡರ್ ಕರೆದಿರೋ ನಿಲ್ಸಿದೀವಿ ನಾವು. ಅಂದ್ರೆ ಪ್ರಸ್ತಾವ ಕಳಿಸ್ಬೇಕಾಗಿತ್ತು, ನಿಲ್ಸಿದೀವಿ. ಅವರು ಭೂಮಿ ಪೂಜೆ ಮಾಡಿ ಇಲ್ಲಿಗೆ ಬರ್ತದೆ. ಇದು ಮಳೆಗೆ ಬಿಡ್ತೀವಿ ಅಂದ್ರೆ ಕರಿಬೇಕಾ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಕೇಳ್ತೀವಿ ನೋಡ್ರಿ. ಅದು ಬೇಡ ಅಲ್ಲ ಸರ್, ನೀವು ಇದು
ದೊಡ್ಡ ಪದ್ಧತಿ ವಿಚಾರಗಳಲ್ಲಿ ತಾವು ಸ್ವಲ್ಪ ದೊಡ್ಡವ್ರು ನಮ್ಮ MLA ಅವ್ರನ್ನ MP ಅವ್ರನ್ನ ಸಂಪರ್ಕ ಮಾಡಿ ಯಾವ ರೀತಿ ಮಾಡ್ಬೇಕು ಸರ್ ಅನ್ನೋದನ್ನ ಮಾಹಿತಿ ಕಲೆಕ್ಕೊಂಡು ಅದಕ್ಕೆ ನಾವು ಏನು ಇದನ್ನ ಮಾಡಲ್ಲ ಯಥಾಸ್ಥಿತಿ ಇರ್ಲಿ ಇದು ಸಾಗರ ಹೇಳಿದ್ಕೆರೆ ನಾವು ಟೆಂಡರ್ ಕರೆಯಂತ ತಿಳಿಸಿದ್ದೀರ ಆ ಉದ್ದೇಶಕ್ಕಾಗಿ ನಾವು ಟೆಂಡರ್ ಕರೆದಿಲ್ಲ ನೀವು ಹೇಳಿದ್ರಲ್ಲ ಇನ್ನೊಂದ್ಸರಿ ಭೇಟಿ ಮಾಡ್ತೀವಿ ಮಾಡಿ ಮಾಡಿ ಈ ಪೂರ್ತಿ ಮನೆಗಳನ್ನು ಗಮನಿಸಿ ಮಾಡ್ತೀರಾ ಏನಂತ ಕೇಳ್ತೀವಿ ಹೌದು ಸರ್. ಅವ್ರು ಮಾಡ್ತೀವಿ ಅಂದ್ರೆ ಟೆಂಡರ್ ಕರೆ ಸರ್ ಮಾಡಲ್ಲ ಅನ್ನೋದ್ರೆ ಬೇಕಾದ್ರೆ ಈ ಟೆಂಡರ್ ಇತ್ತ ನಾವು ನಿಮ್ಗೆ ಕರ್ತ ಫೈಲ್ ಫುಟ ಮಾಡ್ತೀವಿ ಅಪ್ಲೋಡ್ ಕೊಟ್ಟು ಈ ಟೆಂಡರ್ ಕಳಿಸ್ತೀವಿ ಈಗ ಅಪ್ಲೋಡ್ ಕೊಟ್ಟಿರ್ತೀವಿ ಸರ್ ಕ್ಯಾನ್ಸಲ್ ಮಾಡಿ ಡಿಫರೆನ್ಸ್ ಆಗಿದೆ ಓಕೆ ಬಸ್ ಸ್ಟ್ಯಾಂಡ್ ಮಳೆಗಳು ಹೊರತುಪಡಿಸಿ ಏನ್ ಇವ್ ಎರಡು ಮಳೆಗೆಲ್ಲ ಡಿಫರೆನ್ಸ್ ಆಗಿದೆ ಅಂತ ಸರ್ಟಿಫಿಕೇಟ್ ಮಾಡಿ ಅಪ್ರೂವಲ್ ಕಳಿಸ್ತೀನಿ ಉಳಿದವರಿಗೆ ಕಾಲೇಜಸ್ ಕೂಡ ಹೆಲ್ಪ್ ಆಗ್ತದೆ ಅಷ್ಟು ಮಾಡಿ. ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಏನಂದ್ರೆ KSRTC ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋವರೆಗೂ ಅಲಾಟ್ ಮಾಡಿದ್ರೆ ಏನ್ ಹಿಂದಾಗಿರಬೇಕು ಮುಂದುವರ್ಸ್ಬೇಕು ಏನಂತ ನೀವು ಹೇಳಿದ್ರಿ ಅಷ್ಟೇ ಮಾಡಿ ಸರ್ ನಮ್ದೇ ಕೇಳಿದ್ರೆ ಸದಸ್ಯರ ಪರವಾಗಿ ಮಾನ್ಯ MP ಸಾಹೇಬ್ರನ್ನ MLA ಸಾಹೇಬ್ರಿಗೆ ಗಮನಕ್ಕೆ ತಗೊಂಡ್ಬಂದು ಯಾವಾಗ ಭೂಮಿ ಪೂಜೆ ಆಗ್ತದೆ ನೋಡ್ರಿ ಆಮೇಲೆ ಸಾರ್ವಜನಿಕರು ಬಂದು ನಮ್ಮ ಪುರಸಭೆ ಮುಂದೆ ಕುಂದ್ರಂತ ಕೆಲಸ ನಾವು ಮಾಡಬಾರ್ದು ದಯಮಾಡಿ ಯಾವತ್ತು ಭೂಮಿ ಪೂಜೆ ಐತೆ ಏನು ಅನ್ನೋದನ್ನ ಅವ್ರಿಗೆ ಇನ್ನೊಂದು ಸಲ ಮತ್ತೆ ಅಗೇನ್ ಮಾಹಿತಿ ತಗೊಂಡ್ಬರ್ರಿ ಅವ್ರು ಏನ್ ಹೇಳ್ತಾರೋ ಸ್ವಲ್ಪ ಅವ್ರ ವಿಚಾರ ತಲೆಗಳಿಗೆ ಏನ್ ಇರ್ತೈತೆ ಅದನ್ನ ತಿಳ್ಕೊಂಡು ಯಥಾಸ್ಥಿತವಾಗಿ ಉಳಿದಿರುವ ಏನಿದಾವಲ್ಲ ಅವ್ನ ಅಪ್ರೋಚ್ ತಗೊಂಡ್ರಿ ಸರ್ ಅವ್ನ ಕಟ್ಕಳಿಸಿ ಅವ್ರು ಕ್ಲಿಯರ್ ಮಾಡ್ರಿ ಇದನ್ನ ಪೆಂಡಿಂಗ್ ಅವ್ರನ್ನೆಲ್ಲ ಕ್ಲಿಯರ್ ಇನ್ನ ಯಾವ್ದು ಸರ್ ಫಸ್ಟಿಗೆ ಟೆಂಡರ್ ಕರೆದಿದ್ವಿ ಅದು ಅವರೇಟ್ ಅಪ್ರೂವಲ್ ಆಗಿದ್ದಿಲ್ಲ ಮತ್ತೆ ಈಗ ರೀ ಟೆಂಡರ್ ಫಸ್ಟಿಗೆ ಟೆಂಡರ್ ಕರೆದಿದ್ವಿ ಮೊದಲನೇ ಕರೆಯಲ್ಲಿ ಸಿಂಗಲ್ ಟೆಂಡರ್ ಅಪ್ರೂವ್ ಮಾಡುವಂತ ಸಭೆಗೆ ನಾವು ಗಮನ ತಂದಿದ್ದೀವಿ ಸರ್. ಅವಾಗ ಗೌರ್ಮೆಂಟ್ ಹೇಳಿದ್ಮೇಲೆ ಮತ್ತೆ ಸರ್ ಫಸ್ಟಿಗೆ ಟೆಂಡರ್ ಕರೆದಿದ್ವಿ ಅದು ಅವರೇಟ್ ಅಪ್ರೂವಲ್ ಆಗಿದ್ದಿಲ್ಲ ಮತ್ತೆ ಈಗ ರೀ ಟೆಂಡರ್ ಫಸ್ಟಿಗೆ ಟೆಂಡರ್ ಕರೆದಿದ್ವಿ ಮೊದಲನೇ ಕರೆಯಲ್ಲಿ ಸಿಂಗಲ್ ಟೆಂಡರ್ ಅಪ್ರೂವ್ ಮಾಡುವಂತ ಸಭೆಗೆ ನಾವು ಗಮನ ತಂದಿದ್ದೀವಿ ಸರ್. ಅವಾಗ ಗೌರ್ಮೆಂಟ್ ಹೇಳಿದ್ಮೇಲೆ ಮತ್ತೆ ಇರೋದ್ರಿಂದ ನಮಗೆ ಈಗ ಈ ರೇಟ್ ಇದು 3 ಮಾಡಬೇಕು ನಾನು ಲಾಸ್ಟ್ ಟೈಮ್ ರೇಟ್ ಮಾಡಿ ಅವ್ರು ರೇಟ್ ಎರಡು ರೈಸ್ ಮಾಡಕ್ ಬರಲ್ಲ ಸರ್ ಕನ್ಫ್ಯೂಸ್ ಆಗ್ಬೇಡ್ರಿ ಅವ್ರು ರೈಸ್ ಮಾಡಿದ್ರೆ ನಾವು ರೈಸ್ ಮಾಡಲ್ಲ ರೇಟ್ ಮಾಡಿದ್ರೆ ಲಾಸ್ಟ್ ಇಯರ್ ಅದು ಹೋದ ವರ್ಷಕ್ಕೆ ಮಾಡಿದ್ರೆ ಈ ವರ್ಷಕ್ಕೆ ಮಾಡಿದ್ರೆ 25 ಅದಕ್ಕೆ ಮತ್ತೆ ಈ ವರ್ಷಕ್ಕೆ 3% ರೇಟ್ ಮಾಡಲ್ಲ ಇರೋದ್ರಿಂದ ನಮಗೆ ಈಗ ಈ ರೇಟ್ ಇದು 3 ಮಾಡಬೇಕು ನಾನು ಲಾಸ್ಟ್ ಟೈಮ್ ರೇಟ್ ಮಾಡಿ ಅವ್ರು ರೇಟ್ ಎರಡು ರೈಸ್ ಮಾಡಕ್ ಬರಲ್ಲ ಸರ್ ಕನ್ಫ್ಯೂಸ್ ಆಗ್ಬೇಡ್ರಿ ಅವ್ರು ರೈಸ್ ಮಾಡಿದ್ರೆ ನಾವು ರೈಸ್ ಮಾಡಲ್ಲ ರೇಟ್ ಮಾಡಿದ್ರೆ ಲಾಸ್ಟ್ ಇಯರ್ ಅದು ಹೋದ ವರ್ಷಕ್ಕೆ ಮಾಡಿದ್ರೆ ಈ ವರ್ಷಕ್ಕೆ ಮಾಡಿದ್ರೆ 25 ಅದಕ್ಕೆ ಮತ್ತೆ ಈ ವರ್ಷಕ್ಕೆ 3% ರೇಟ್ ಮಾಡಲ್ಲ ಬರಲ್ಲ ಸರ್ ಸರ್ ನಾನು ಬಂದಾಗ ಸ್ಟಾರ್ಟಿಂಗ್ ಮೂವರನ್ನು ತಂದಿದ್ದೆ ನಾನು ನಿಮ್ಮ ಕಾರ್ಮಿಕ ಇಲಾಖೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಹೊರಗಕ್ಕೆ ನೌಕರನಿಗೂ ತೆಗಿಯಕ್ಕೆ ಅವಕಾಶ ಇಲ್ಲ ಅಷ್ಟು ಬೇಗ ಮುಖ್ಯಮಂತ್ರಿ ಒಂದ್ ನಿಮಿಷ ಅದೇನೈತಲ್ಲ ಇವ್ರು ಬೆಳೆ ಕೊಟ್ಟಲ್ಲ ಕಸ ಬೆಳೆಕ ಅವರು ನಮ್ಮ ಬೆಳೆ ಕ್ಲೀನ್ ಮಾಡೋ ಊರು ಅವ್ರು ಬಹಳ ತೊಂದರೆ ಇತ್ತು ನಾವು ಬಂದಾಗ ಸರ್ ನಾವು ಮುನ್ಸಿಪಾಲಿಟಿ ಬಂದಾಗ ಬಹಳ ತೊಂದರೆ ಇತ್ತು ಅವ್ರು ಇವತ್ತಿನ ಅವ್ರನ್ನ ಅವರಿಂದ ನಮ್ಗೆ ಏನೋ ನಮ್ಮ ಊರ ಕಾಲೇಜ್ ತಿಳಿದಿಲ್ಲ 3 ವರ್ಷ ಒಂದ್ ನಿಮಿಷ ಇವಾಗ ಅವ್ರು ಕಂಡ್ರಲ್ಲ ಅವ್ರು ಮಲ್ಯ ಅಂತ ಬರ್ತಾರಲ್ಲ ಅವ್ನು ಹೇಳ್ತೆ ಕೆಲಸ ಮಾಡ್ತಾನೆ ಅವ್ರು ಸಪೋರ್ಟ್ ಮಾಡ್ತೀವಿ ಮತ್ತೆ ಇವ್ರು ಇದು ನೀರು ಬಿಡೋ ಕೆಲಸ ಮಾಡ್ತಿಲ್ಲ ಅದ್ರ ಮೇಲೆ ಅಧಿಕಾರಿ ಯಾರು ಆಮೇಲೆ ಆರೋ ಸೆಕ್ಷನ್ ಅಲ್ಲಿ ಹೊಸ ಬಂದಾರ ಅವರು ಸರಿ ಕೆಲಸ ಮಾಡ್ತಿಲ್ಲ ಅದ್ರ ಮೇಲೆ ಅಧಿಕಾರಿ ಯಾರು ಇವಾಗ ಅದು ಹೇಳ್ದ ಅವ್ರು ಅವರೇ ಕೊಟ್ಟು ಮಾಡ್ತಿಲ್ಲ ಮತ್ತೆ ಅಂದ್ರೆ ಅವ್ರ ಅಧಿಕಾರ ಮಾತ್ರ ಬೇಕು ಕೆಲಸ ಮಾತ್ರ ಬೇಡ ನಾವು ನಂಬರ್ ಆಗ್ಬೇಕು ನಮ್ಮ ಊರಿಗೆ ಕೆಲಸ ಮಾಡೋದು ಬೇಡ ಹೇಳ್ರಿ ನಮ್ಮ ನಂಬರ್ ಅದು ನಮ್ಮ ಕೊಡಗಿಂತ ಹೇಳ್ಬಿಟ್ಟು ಕೆಲಸ ಮಾಡಿ ಹೇಳ್ತಾರ ಅಲ್ಲ ಇವು ಇದ್ದಂತ ಪರಿಸ್ಥಿತಿ ಒಬ್ಬರು ಮಲ್ಲಿದ್ದು ಎತ್ತಿ ಹೇಳ್ತದೆ ನನಗೆ ಇವತ್ತು ಅವ್ನು ಹೇಳ್ಕೊಂಡು ಅವ್ನು ನೀರ್ತ ಕೆಲಸ ಮಾಡಕತ್ತಾವಲ್ಲ ಹಿಂಗ ಯಾವ್ದೋ ಒಂದು 200 ರೂಪಾಯಿ ಬೆಚ್ಚ ಕೂಡಿ ಬರ್ತದೆ ಯಾಕಂದ್ರೆ ಕೆಲಸ ಮಾಡೋದು ಮಾಡ್ತಾರ ಗೊತ್ತಿಲ್ಲ ನಾವು ನಾನು ಅದಕ್ಕೆ ಮಾಡ್ಸಕ್ಕಾಗಲ್ಲ ನಾನು ಅನ್ಲಾಯ್ಕ ಅಂತ ಬರೀಬೇಕು ನೀವು ಯಾರೇ ಇಲ್ಲ ಜಾಗದಾಗ ಇವು ನಾವು ಕೆಲಸ ಮಾಡಿಸಿದ್ರೆ ನಾನು ಅನ್ಲಾಯ್ಕ ಅಂತ ಬರೀಬೇಕು ಲೆಟರ್ ಕೊಡ್ಬೇಕು ಕೆಲಸ ಯಾಕೆ ಮಾಡೋದು ನೀವು ಪಾರ್ಟಿಯಲ್ಲಿ ಎಲ್ಲ ಜನರಿದ್ರು ಕೂಡ ಟೈಮ್ ಟು ಟೈಮ್ ನೀರು ಸಪ್ಲೈ ಆಗ್ತಾ ಇಲ್ಲ. ರೈಟ್ ಟೈಮ್ ಸಪ್ಲೈ ಆಗ್ತಾ ಇಲ್ಲ, ಅದರಿಂದ ಎಲ್ಲಾ ಸದಸ್ಯರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಏನ್ ಆಕ್ಷನ್ ಪ್ಲಾನ್ ಮಾಡ್ತೀರಾ? ಯಾವ ತರ ನೀರು ವಾರದಲ್ಲಿ 2 ಸರಿ ಬಿಡೋ ವ್ಯವಸ್ಥೆ ಆಗ್ಬೇಕು, ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ಪ್ಲಾನ್ ಇರ್ಬೇಕು. ಅವ್ರು ನೀರು ಬಿಡೋದು ಯಾಕೆ ಸಿಗಲ್ಲ, ಅವ್ರು ಯಾರು ಅದ್ರ ಮೇಲೆ ಯಾಕೆ
ಕಸ ಬೆಳೆದ್ರೆ ಇದು ನೀರು ತಿರುಗಾಕಿಲ್ಲ ಎಲೆಕ್ಟ್ರಿಷನ್ ಅಲ್ಲೆಲ್ಲ ಲೈಟ್ ಅಂತ ಉಳಿತೇವ ಅದು ರೊಕ್ಕ ಮುನ್ಸಿಪಾಲಿಟಿ ಏರ್ ಗ್ಲಾಸ್ ಅದು ಅಲ್ಲ ಸರ್ ಡೈರೆಕ್ಟ್ ಅದಕ್ಕೆ ಟೈಮ್ ಎಲ್ಲ ಒಳ್ಳೆ ಉಳಿತೇವ ಏರ್ ಗ್ಲಾಸ್ ಅದು ಏರ್ ಗ್ಲಾಸ್ ಆಗ್ಬೇಕು ನಮಗೆಲ್ಲ ಲಾಸ್ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಲಾಸ್ ಅಲ್ಲ ಅದನ್ನಂತ ಏನಾದ್ರು ಒಂದು ಸ್ವಿಚ್ ಆಫ್ ಆನ್ ಮಾಡ್ಕೊಂಡು ಮಾಡ್ತಿದ್ವಿ ಸರ್ ಮಾಡ್ತಿದ್ವಿ ಆಗ್ತಿಲ್ಲ ನೀವು ಟೆಂಡರ್ ಕಟ್ಟಿ ಸರ್ ಆಗ್ತದೆ ಈಗ ಇಲ್ಲಿ ಇದ್ದೀವಿ ಈಗ ಸರ್ ಏನಾದ್ರು ಅನ್ಕೊಂಡ ಮೇಲೆ ದಯಮಾಡಿ ಅದೇ ಬಣ್ಣ ಅದನ್ನ ಶ್ರೀನಿವಾಸ್ ಅಂತ ಇನ್ನೇನು ಕೆಲಸ ಇದೆ ನೀರು ಈಗ ಮೊನ್ನೆ 2 ದಿನ ಮೋಟರ್ ಸುಡುತ್ತೆ ಓಕೆ ಹಿಂದೆ ಏನೇನು ಕೆಲಸ ಆಗ್ತವೆ ಏನೇನಿಲ್ಲ ಈ ವಾಟರ್ ಮ್ಯಾನ್ ಯಾರು ನಮ್ಮ ಸ್ವಂತ ಟೌನ್ ಇನ್ಚಾರ್ಜ್ ಯಾರು ನೀರು ಬಿಡೋದು ಅಲ್ಲ ಒಂದು ನಿಮಿಷ ಅಧ್ಯಕ್ಷರೇ ಸೊಂದೂರು ಟೌನ್ ಇನ್ಚಾರ್ಜ್ ಯಾರು ಸರ್ ನೀರು ಬಿಡೋರು ಸೊಂದೂರು ಟೌನ್ ಇನ್ಚಾರ್ಜ್ ಯಾರು ನೀರು ಬಿಡೋದು ಏನು ಸರ್ ಇಂಜಿನಿಯರ್ ನಮ್ಮ ಸೊಂದೂರು ಟೌನ್ ಯಾರಿಗೆ ಸೊಂದೂರು ತಾಲೂಕು 23 ವಾರ್ಡು ಶ್ರೀನಿವಾಸ್ ಕೊಟ್ಟಿರಿ ಪರ್ಮಿಟ್ ಕೊಟ್ಟಿರಿ ಶ್ರೀನಿವಾಸು ನಾನು 10 ಸಾರಿ ನಿಮಗೆ ರಿಪೋರ್ಟ್ ಕಂಪ್ಲೇಂಟ್ ಮಾಡಿದ್ದೀನಿ ಶ್ರೀನಿವಾಸನ ಮೇಲೆ ಒಂದು ಲೈನಲ್ಲಿ ಪೈಪ್ ಒಂದು ದಾರ ಹೋದ್ರೆ ಅದು 1 ತಿಂಗಳಾದ್ರೂ ಕೆಲಸ ಆಗಿರೋದಿಲ್ಲ ಲಾಸ್ಟಿಗೆ ಅದೇನಾಗ್ತದೆ 2.5-3 ಇಂಚು ಪೈಪ್ ನೀರು ಮೇಲೆ ಹೋಗ್ತದೆ ಹಿಂಗಾದಾಗ ಎಲ್ಲ ಪೈಪ್ಗಳು ಆಮೇಲೆ ಕಾಲೇ ನೀರು ಎಲ್ಲ ಅದ್ರಾಗ ಇದಾಗ್ತವೆ ಅಂತಂದ್ರೆ ಅದು ಒಂದು 2 ತಿಂಗಳಾದ್ರೂ ಕೆಲಸ ಮಾಡಲ್ಲ ಅಲ್ಲಿ ಏನಾಗಿರುತ್ತೆ ಆ ದಾರ ನೀರು ಹೋಗಿರೋದು ಆಮೇಲೆ 1 ಇಂಚು 1.5 ಇಂಚು ನೀರು ಮೇಲೆ ಹೋಗ್ತದೆ ಅದು ಆ ಮಟ್ಟಕ್ಕೆ ಆಗೈತೆ ನಾನು ಚೀಫ್ ಆಫೀಸರ್ಗೂ ಒಂದು 10 ಸಾರಿ ಕಂಪ್ಲೀಟ್ ಮಾಡಿದ್ದೆ ಆಮೇಲೆ ಸರ್ ಈ ತರ ಕೆಲಸ ಆಗಿಲ್ಲ ಅಂತೇಳಿ ಈಗ ಹೊಸದಾಗಲ್ಲ ಇಂಜಿನಿಯರ್ಗೆ ಅರುಣ್ ಒಂದು 20 ಸಾರಿ ಕಂಪ್ಲೀಟ್ ಮಾಡಿದ್ದೆ ಆದ್ರೆ ನೀರಿಂದು ಅವನು ಶ್ರೀನಿವಾಸ್ ಅಂತ ಕರೆದು ನಮ್ಮ ಟೌನ್ ಇನ್ಚಾರ್ಜ್ ಅದಲ್ಲ ಟೌನ್ ಇನ್ಚಾರ್ಜ್ಗೆ ಯಾರನ್ನ ಬೇರೆ ಕೊಡ್ಬೇಕು ನೀವು ಅವ್ನು ಯಾರು ಫೋನ್ ರಿಸೀವ್ ಮಾಡಲ್ಲ ಜನ ಯಾರನ್ನ ಫೋನ್ ಮಾಡಿದ್ರೆ ನೀನು ನನಗೇನು ಕಂಪ್ಲೀಟ್ ಮಾಡ್ತೇವೆ ಮುಖ್ಯಾಧಿಕಾರಿ ಹೇಳೋದು ನನಗೇನಾಯ್ತು ಅಂತ ಹೇಳ್ತಾನೆ ಈ ಮಟ್ಟಕ್ಕೆ ಕಾಣ್ತದೆ ಸರ್ ವಾಟರ್ದು ಅರ್ಧ ಗಂಟೆ ಚರ್ಚೆ ಆಯ್ತು ವಾಟರ್ದು ಪ್ರಾಬ್ಲಮ್ ಇದೆ ತಾಲೂಕಿನಲ್ಲಿ 23 ವಾರ್ಡ್ಗೆ ಇನ್ನು ಮುಂದೆ ಬೇಸಿಗೆ ಬರ್ತಾ ಇದೆ ಮುಂದಿನ ಜಾಗೃತಿ ವಹಿಸಬೇಕಾಗಿದೆ ಇದಕ್ಕ ಏನ್ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತೀರಿ ಹೇಳಿ ಎದ್ದೇಳಿ 2 ದಿನದ ನೀರು ಬಿಟ್ಮೇಲೆ ಬಟ್ಟೆ ವಾಶ್ ಮಾಡಬೇಕು ನಮ್ಮ ಮನೆ ವಾಶ್ ಮಾಡಬೇಕು ಎಲ್ಲಿ ಮಾಡಿ ನಮ್ಮ ಮತ್ತೆ ಎಲ್ಲಿ ಮಾಡಬೇಕು ಹೇಳ್ತಿರೋದು ಜನರ ಸಮಸ್ಯೆ ಹೇಳ್ತಾ ಇದ್ದೀವಿ ಬಟ್ ಹೇಳ್ತಿರೋದು ನೀರು ಬಿಡೋ ಟೈಮ್ನಲ್ಲಿ ಆ ಸದಸ್ಯರಿಗೆ ಒಂದು ಮಾತು ತಿಳಿಸಿದ್ರೆ ಚೆನ್ನಾಗಿರುತ್ತೆ ಈಗ ಅದರ ಬಗ್ಗೆ ಮಾಡ್ತಾ ಮಾತು ನಮ್ಮಲ್ಲಿ 4 ಟ್ಯಾಂಕ್ ಇದೆ 4 ಟ್ಯಾಂಕ್ ಪ್ರತಿ ಟ್ಯಾಂಕ್ ನಿಂದ ಬರೀ 20 ಲಕ್ಷ ನೀರು ಶೇಖರಣೆ ಆಗ್ತಿರೋದು ನಮಗೆ ಈಗ 2011ರ ಜನಗಣತಿ ಪ್ರಕಾರ 37,431 ಪಾಪ್ಯುಲೇಷನ್ ಇದೆ ಈಗ ಆಲ್ರೆಡಿ 55 ಲಕ್ಷ ದಾಟಿದೆ ಈ ಪೈಪ್ ಲೈನ್ ಇರೋದು ಬರೀ 20,000 ಜನಸಂಖ್ಯೆ ಹಿಂದೆ ಮಾಡಿರೋ ಪೈಪ್ ಲೈನ್ ಇರೋದು ಈಗ ನಮಗೆ ಬೇಕಾಗಿದ್ದು ಒಂದು ದಿನಕ್ಕೆ ಒಂದು ಮನುಷ್ಯನಿಗೆ 135 ಲೀಟರ್ ಅಂದ್ರೆ 67,50,000 ನೀರು ಬೇಕು ನಮಗೆ ನಮ್ಮಲ್ಲಿ ಶೇಖರಣೆಯಿಂದ ಟ್ಯಾಂಕಿಂದ ತಗೊಂಡು ಬರ್ತಿರೋದು ಬರೀ 35 ಲಕ್ಷ ನೀರು ಬರ್ತದೆ ನಮಗೆ ನಾವು ಹಗಲು 35 ಲಕ್ಷ ನೀರು 4 ಟ್ಯಾಂಕ್ ತುಂಬಿಸಿದ್ರು ಆಮೇಲೆ ಒಂದು ದಿನಕ್ಕೆ ಒಂದು ಪ್ರಶ್ನೆ ಮಾಡಬಾರ್ದು ನಾನು ಚಾಲು ಮಾಡಿ 1 ಗಂಟೆ ನೀರು ಬಿಡಿಸ್ಲಿ 4 ದಿನಕ್ಕೆ 4 ದಿನಕ್ಕೆ ಒಂದ್ಸಲ ಬಿಡಿಸ್ರಿ ಒಂದೇ ಗಂಟೆ ಮತ್ತೆ ಸ್ಟಾರ್ಟ್ ಆಗೈತೆ ಅಂದ್ರೆ ಕಂಟಿನ್ಯೂ 3 ದಿನ ಕರೆಂಟ್ ಹೋಗೋದು ಇದಾಗೋದಾಗಲಿದ್ರೆ ಕರೆಂಟ್ ಹೋಗ್ತಂದ್ರೆ ನಮಗೆ 2 ರಿಂದ 3 ದಿನ ನಮಗೆ ಕಂಪಲ್ಸರಿ ಡಿಲೇ ಆಗೇ ಆಗ್ತದೆ ಒಂದು ನಮ್ಮ ಗಾಚಾರಕ್ಕೆಲ್ಲ ಮೊನ್ನೆ 2 ಸಬ್ಸ್ಟಿಟ್ಯೂಟ್ ಇದಾವೆ 2 ಮೋಟ್ರ್ ಇದಾವೆ ಮಾತ್ರ 2 ಟ್ರಾನ್ಸ್ಫರ್ ಮಾಡಿದ್ವಿ ಗಾಚಾರಕ್ಕೆ ವೋಲ್ಟೇಜ್ನಿಂದ ₹1 2 ಕಂಟಿನ್ಯೂಸ್